ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ. ಇವತ್ತೊಂದು ವಿಶೇಷವಾದ ವ್ಲಾಗು ನಿಮಗೆ ತುಂಬ ದಿನ ಆದಮೇಲೆ ಮತ್ತೆ ಮಾಡ್ತಾ ಇದ್ದೀನಿ. ಎದ್ದು ಈ ಥರ ಕೂದಲು ಕಟ್ಕೊಳ್ಳಿಲ್ಲ ಅಂದರೆ ಆಗೋದೇ ಇಲ್ಲ. ಈಗ ಜಸ್ಟ್ ಎದ್ದು 6 ಗಂಟೆ ಆಗಿದೆ ಟೈಮು. ಕೋಗಿಲೆ ಸೌಂಡ್ ಕೇಳಿಸ್ತಾ ಇದೆ ಅಲ್ವಾ? ಎಷ್ಟು ಚೆಂದ ಗೊತ್ತಾ ಬೆಳಗ್ಗೆ ವಾತಾವರಣದಲ್ಲಿ ಸೌಂಡ್ ಎಲ್ಲ ಕೇಳಲಿಕ್ಕೆ. ವೆದರ್ ಕೂಡ ತುಂಬ ಚಿಲ್ಲಾಗಿದೆ. ಹಾಗೆ ನಮ್ಮ ಪಿ ಜಿಗೆ ಹೊಸದಾಗೆಲ್ಲ ಹೆಣ್ಮಕ್ಳು ಬಂದಿದ್ದಾರೆ, ಎಲ್ಲ ಬೇರೆ ಬೇರೆ ಊರುಗಳಿಂದ. ಅಂದರೆ ನಮ್ಮ ಭಾಗದವರೆಲ್ಲ ಅಂದರೆ ಮಂಗಳೂರು ಮತ್ತು ಕೂರ್ಗು ಈ ಸೈಡ್ನವರು. ಹಾಗಾಗಿ ನಮ್ಮೂರಲ್ಲಿರೋ ಪ್ಲೇಸ್ಗಳು ಮತ್ತು ಈ ಕಡೆ ಸುತ್ತಮುತ್ತ ಇರೋವಂಥ ಜಾಗಗಳಿಗೆಲ್ಲ ಹೋಗಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದಾರೆ. ಪಾಪ ಅವ್ರುಗಳಿಗೂ ಸಖತ್ತು ಕೆಲಸ. ಬಂದಾಗಿಂದ ಅವ್ರು ಸುಮಾರು ತಿಂಗಳಿಂದ ಇದ್ದಾರೆ, ಆದರೆ ಅಲ್ಲಿ ಎಲ್ಲೂ ಹೋಗಿಲ್ಲ. ಹಾಗಾಗಿ ಸಂಡೇ ಅಲ್ಲ, ಅಮ್ಮನ ಕೇಳಿದ್ರು, ಆಂಟಿ ಎಲ್ಲರೂ ಹೋಗೋಣ. ಅವರು ಒಬ್ಬೊಬ್ಬರು ಎಲ್ಲೂ ಹೋಗೋದಿಲ್ಲ ಹೆಣ್ಮಕ್ಳವರು. ಸರ್, ನಮಗೆ ಫಸ್ಟ್ ಬರೋದೇ ನಮ್ಮ ಅಜ್ಜಿ ಊರು ಅಕ್ಕಿಯಾಬಾಳು. ಇವತ್ತು ಸಿಂಪಲ್ ಟ್ರಾವೆಲ್ ಜೊತೆಗೆ ನನ್ನ ಬಾಲ್ಯದ ನೆನಪುಗಳನ್ನ ಕೂಡ ನಿಮ್ಮ ಮುಂದೆ ಶೇರ್ ಮಾಡ್ತೇನೆ. ನನ್ನ ಹಳ್ಳಿಲಿ ನಾನು ಕಳೆದಂಥ ಕ್ಷಣಗಳನ್ನ ನಿಮ್ಮ ಮುಂದೆ ನಾನು ಹಂಚ್ಕೋಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ಈ ವ್ಲಾಗು 2 ಪಾರ್ಟಾಗಿ ಬರುತ್ತೆ. ಒಂದು ಪಾರ್ಟು ನಾವು ಹೊರಡೋದು, ಅಲ್ಲಿ ಜರ್ನಿ ಆಗಿರ್ಬೋದು, ಅಲ್ಲಿ ತಿಂಡಿ ತಿಂದಿದ್ದ ರೀತಿ, ಅಲ್ಲಿ ವಾತಾವರಣನ ಶೇರ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಪಾರ್ಟಲ್ಲಿ ದೇವ್ರ ದರ್ಶನ, ಒಳ್ಳೆ ಬೆಣ್ಣೆ ಅಭಿಷೇಕ ಅಪರೂಪಕ್ಕಾಗೋದು, ಆಮೇಲೆ ಐತಿಹಾಸಿಕ ದೇವಸ್ಥಾನ, ಆ ಸುತ್ತಮುತ್ತ ವಾತಾವರಣ, ಅಜ್ಜಿ ಮನೆಗೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸೆಕೆಂಡ್ ಪಾರ್ಟಾಗಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ದೇವರಾಜು ಕೂಡ ಮಧ್ಯಾಹ್ನ ಡ್ಯೂಟಿಗೆ ಹೋಗ್ಬೇಕಲ್ವಾ, ನಾನು ಸ್ನಾನ ಮಾಡಿ ರೆಡಿಯಾಗಿ ಅವ್ರಿಗೆ ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡಿಟ್ಟು ಮಧ್ಯಾಹ್ನಕ್ಕೆ ಅವ್ರು ಊರಿಗೆ ಹೋಗಿದ್ದಾರೆ. ತಿಂಡಿ ಅಲ್ಲೇ ತಿನ್ಕೊಂಡು ಬರ್ತಾರೆ. ಬಾಕ್ಸ್ ಎಲ್ಲ ಪ್ಯಾಕ್ ಆಗಿದೆ. ಇವರು ಮ್ಯಾಮ್ ಹಾಯ್ ಮಾಡಿ. ನಮ್ಮಮ್ಮ ತಿಂಡಿ ತಿಂತಾ ಇದ್ದಾರೆ. ಬಟ್ಲಲ್ಲಿ ಏನೋ ಅನ್ಕೊಂಬೇಡಿ, ರಾತ್ರಿ ಪಲಾವ್ ಇದೆ, ವೇಸ್ಟ್ ಆಗಿಬಿಡುತ್ತೆ ಅಂತ ಅವ್ರು ಇಲ್ಲೊಂದು 2 ತುತ್ತು ತಿನ್ಕೊತಾ ಇದ್ದಾರೆ. ಅಮ್ಮ ಚೆನ್ನಾಗಿ, ಅಮ್ಮ ನೀನು ಬಟ್ಲ ಕಡೆಗೆ ಇಟ್ಕೊಳ್ಳಮ್ಮ. ಅಮ್ಮ ಡ್ರೆಸ್ ಹಾಕೋತಾ ಇರಲಿಲ್ಲ, ಹಾಕೊಳ್ಳಿ ಅಂತ ಹಾಕಿಸ್ತಾ ಇದ್ದೀವಿ. ಚೆನ್ನಾಗಿ ಕಾಣಿಸ್ತಾ ಇದ್ದಾರಮ್ಮ. ಹಾಯ್ ಮೇಡಮ್ಮ. ರಚ್ಚು ಹಂಕಿ ಹಾಯ್ ಮೇಡಮ್. ಎಲ್ಲ ಹೊರಟಿದ್ದೇವೆ. ಇವತ್ತು ವಾತಾವರಣ ನೋಡಿದ್ರೆ ಬೆಳಗಿನ ಜಾವ 6 ಗಂಟೆ ಥರ ಫೀಲ್ ಆಗ್ತದೆ. ನಾವು ಹೊರಟಿದ್ದು 9 ಗಂಟೆ. ನಿನ್ನೆ ಎಲ್ಲ ಅಷ್ಟು ಬಿಸಿಲಿತ್ತು. ಇವತ್ತೆಲ್ಲರ ಹೋಗೋಣ ಅಂತ ಹೊರಟಿದ್ದ ದಿನವೇ ಈ ಥರ ಆಗಬೇಕಂತ ಬೇಜಾರಾಯಿತು. ನಾವು ಹೊಳೆಗೆ ಹೋಗಿ ಅಲ್ಲಿ ಸ್ನಾನ ಎಲ್ಲ ಆಟ ಆಡೋಣ ನೀರಲ್ಲಿ ಅಲ್ಲೂ ಕೂಡ ಅಂತ ಅಂದ್ಕೊಂಡೆಲ್ಲ ಬಟ್ಟೆ ತೊಗೊಂಡಿದ್ದೀವಿ. ಆದರೆ ಅಲ್ಲಿ ಮಳೆ ಗಿಳೆ ಬಂದರೆ ಹೋಗೋದಕ್ಕಾಗೋದಿಲ್ಲ. ಇಲ್ಲೇ ಈ ಥರ ವಾತಾವರಣ ಇದೆ, ಅಲ್ಲೇ ಹೇಗಿದೆಯೋ ಗೊತ್ತಿಲ್ಲ, ನೋಡೋಣ. ಹಾಗೆ ಎಲ್ಲರೂ ಹಾಯ್ ಮಾಡ್ತಾ ನಾವಿನ್ನು ಬಸ್ ಸ್ಟ್ಯಾಂಡ್ ಕಡೆ ಹೊರಟ್ವಿ. ಫ್ರೆಂಡ್ಸ್, ನಾನು SSLC ಮಾಡಿದ್ದು ನಮ್ಮ ಅಜ್ಜಿ ಊರಲ್ಲೇ. ಆಗ ತುಂಬ ಬಡತನ ನಮ್ಮ ಅಜ್ಜಿ ತಾತವ್ರಿಗೂ, ಹಾಗೆ ನಮ್ಮ ಅಮ್ಮವ್ರಿಗೂ ತುಂಬಾ ಕಷ್ಟ. ಅಂಥ ಟೈಮಲ್ಲಿ ನಮಗೆ ನಿಜವಾಗ್ಲೂ ಈ ಕಷ್ಟ ನೋವುಗಳು ಅರ್ಥನೇ ಆಗ್ತಾ ಇರಲಿಲ್ಲ. ಅದರಲ್ಲೇ ಖುಷಿ ಪಡ್ತಾಯಿದ್ವಿ. ಯಾರಾದರೂ ಬಂದು 10 ರೂಪಾಯಿ ಕೊಡ್ತಾರೆ ಅಂದರೆ ಎಷ್ಟು ಖುಷಿಯಾಗೋದು ಅಂದರೆ, ನೆಂಟರೆಲ್ಲ ಬಂದಾಗ ಕೈಗೆ ಕಾಸು ಕೊಡೋರಲ್ವಾ, ಅದೆಲ್ಲ ತುಂಬಾ ನಾನು ಆಸೆ ಮಾಡ್ತಾಯಿದ್ವಿ ಚಿಕ್ಕದ್ರಲ್ಲಿ. ಯಾರು ಬಂದೇ ದುಡ್ಡು ಕೊಡ್ತಾರೆ, ಅಂಗಡಿಗೆ ಹೋಗ್ಬೇಕು, ಅದು ತಿನ್ಬೇಕು ಇದು ತಿನ್ನಬೇಕು ಅಂತೆಲ್ಲ. ಹಾಗೆ ನಾವಂತೂ ನಮ್ಮ ಫ್ರೆಂಡ್ಸ್ಗಳೆಲ್ಲ ಅಜ್ಜಿ ಮನೆ ಹತ್ರ ಇದ್ದಾರಲ್ಲ, ನನ್ನ ಕ್ಲಾಸ್ಮೇಟ್ಸ್ ಎಲ್ಲ, ನಾವು ಮೆಚರ್ಡ್ ಆಗಿದ್ದೆಲ್ಲ ತುಂಬ ಲೇಟೇ ಆಯಿತಾ. ನಾವು ಹಂಗಾಗಿ ಚೆನ್ನಾಗಿ ಹೊರಗಡೆ ಕುಣಿದಿದ್ದೀವಿ. ಆಗ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇರ್ತಿತ್ತಿಲ್ಲ. ಆಮೇಲೆ ಇಷ್ಟು ಕೆಟ್ಟು ಹೋಗಿರಲಿಲ್ಲ ಕಾಲ. ಈಗ ನಮ್ಮ ಮಕ್ಕಳನ್ನ ಆಚೆಗೆ ಬಿಡೋಕ್ಕೆ ಭಯ ಆಗುತ್ತೆ. ಏನಂತ ಅಂದರೆ, ನಾವು ನನ್ನ ಗ್ಯಾಂಗ್ ಎಲ್ಲ ಏನು ಮಾಡ್ತಿದ್ವಿ, ಕೊಲ್ಲಿಗಳಿರ್ತಾವಲ್ಲ, ಆಮೇಲೆ ಕಾವಲೆ ನೀರನ್ನ ಕಟ್ಟೋರು ವರ್ಷಕ್ಕೊಂದ್ಸಲಿ. ಆಗ ನೀರು ಇರ್ತಿರ್ತಿಲ್ವಲ್ಲ, ಆ ಕಾವಲೆ ಒಳಗಡೆ ಕಲ್ಲುಗಳಿರ್ತಾವಲ್ಲ, ಆ ಕಲ್ಲುಗಳು ಎತ್ತೋದು, ಏಡಿಕಾಯಿನ ಕುಡ್ಲಲ್ಲಿ ಕುಕ್ಕಿ ದಿನ ಹೋಗೋದು, ಏಡಿಕಾಯಿ ಇಟ್ಕೊಂಬರೋದು, ಸುಟ್ಕೊಂಡು ತಿನ್ನೋದು, ಸಾಂಬಾರು ಮಾಡಿಸ್ಕೊಂಡು ತಿನ್ನೋದು, ಇದೇ ಥರ ಮಾಡ್ತಾಯಿದ್ವಿ. ಅದಾದಮೇಲೆ ಆಣೆಕಲ್ಲು ಆಡೋದು, ಕುಂಟೆಪಿಲ್ಲೆ ಆಡೋದು, ಆಮೇಲೆ ಜೂಟಾಟ ಆಡೋದು, ಆಮೇಲೆ 1 ರೂಪಾಯಿ ಸೀಸ ಇರೋದಲ್ವ, ಈ ಎಣ್ಣೆ ಸೀಸ ಬರೋದಲ್ಲ, ಎಣ್ಣೆ ಕುಡಿಯೋರೆಲ್ಲ ಹಾಗೆಲ್ಲ ಸೀಸ ಅಂತ ಬರೋದು, ಅದು ಪೋಮ್ ಅಂತ ಹೊಡ್ಕೊಂಡು ಐಸ್ ಕ್ರೀಮ್ ಬರೋದು ಮನೆ ಮುಂದೆ. ಅದಕ್ಕೆ ಸೀಸ ಕೊಟ್ಟರೆ ಒಂದು ಐಸ್ ಕ್ರೀಮ್ ಕೊಡೋರು. ಅದು ಎಷ್ಟು ಮೆಮೊರೀಸ್ ಅಂದರೆ ಎಷ್ಟು ಚೆನ್ನಾಗಿರೋದು. ಏನು ತಿಂದರೂ ನಮ್ಗೆ ಯಾವ ಕಾಯಿಲೆನೂ ಬರ್ತಾ ಇರಲಿಲ್ಲ. ನಾನಂತೂ ನನಗೆ ಬುದ್ಧಿ ಬಂದಾಗಿಂದ ವಾರದಲ್ಲಿ 2 ಸಲ 3 ಸಲ ಮನೇಲಿ ಹುಣಸೆಹಣ್ಣು ಇರೋದು. ಹುಣಸೆಹಣ್ಣು ಮರ ಇತ್ತು ನಮ್ಮ ತಾತ ಅವ್ರದ್ದು. ಹುಣಸೆಹಣ್ಣು ಗೆಜ್ಜು ಹುಣಸೆಹಣ್ಣು ಮಾಡ್ಕೊಳ್ಳೋದು, ಸ್ಕೂಲಿಗೆ ತೊಗೊಂಡೋಗೋದು, ಸ್ಕೂಲಲ್ಲಿ ಪಾಠ ಕೇಳ್ತಾ ತಿನ್ನೋದು. ಹಾಗೆ ನೆಲ್ಲಿಕಾಯಿ 1 ರೂಪಾಯಿ ಕೊಟ್ಟರೆ ನೆಲ್ಲಿಕಾಯಿ, 1 ರೂಪಾಯಿ ಕೊಟ್ಟರೆ ಸೀಬೆಹಣ್ಣು 2, 1 ರೂಪಾಯಿ ಕೊಟ್ಟರೆ 16 ಪೆಪ್ಪಿ, 20 ಪೆಪ್ಪಿ ಪೆಪ್ರಮೆಂಟು, ಆಮೇಲೆ ಕಡಲೆಬೇಳೆ ಖಾರ ಬರೋದಲ್ಲ, ಅದೆಲ್ಲ ತಗೊಂಡು ತಿಂತಾಯಿದ್ವಿ. ಆಮೇಲೆ ಉಪ್ಪಿನಕಾಯಿ ತೊಗೊಂಡು ತಿಂತಾಯಿದ್ವಿ. ಅದ್ರ ಜೊತೆಗೆ ನಮಗೆ 10 ರೂಪಾಯಿ ಯಾರು ಕೊಟ್ಬಿಟ್ರೆ, ಸಿಗೋದೇ ಅಪರೂಪಕ್ಕೆ ಸಿಗೋದು 10 ರೂಪಾಯಿ ಎಲ್ಲ. ಹಾಗೆಲ್ಲ 1 ರೂಪಾಯಿ 2 ರೂಪಾಯಿ ಕೊಟ್ಟರೆ ಜಾಸ್ತಿ. ಹಂಗೇನಾರ 10 ರೂಪಾಯಿ 20 ರೂಪಾಯಿಗೆ ಯಾರು ಕೊಟ್ಟರು ಅಂದರೆ ನಮ್ಗೆ ಅದೊಂದು 500 ರೂಪಾಯಿ 1000 ರೂಪಾಯಿ ಲೆಕ್ಕದಲ್ಲಿ ಫೀಲ್ ಮಾಡ್ತಾಯಿದ್ವಿ. ಈಗಿನ ಮಕ್ಳಿಗೆ 100 200 ಕೊಟ್ಟರೆ ಆ ಥರ ನಮ್ಮಷ್ಟು ಎಕ್ಸೈಟ್ಮೆಂಟೇ ಆಗೋದಿಲ್ಲ. ಆ ಥರ ಮೆಮೊರೀಸ್ ನಾನು ಅನುಭವಿಸಿರೋದು. ತುಂಬ ಬಡತನ ಇದ್ರೂ ಆ ಬಡತನದಲ್ಲೇ ಖುಷಿ ಪಟ್ಟಿದ್ದೀವಿ. ತುಂಬಾ ಮೆಮೊರೀಸ್ ಸಖತ್ತಿದೆ ನನಗಂತೂ. ನೀವು ಈ ಥರ ಎಲ್ಲ ಮಾಡಿರ್ತೀರ ನನ್ನ ಏಜಲ್ಲಿದ್ದಾಗ, ಏಕೆಂದರೆ 90s ಅಂದಮೇಲೆ ಎಲ್ಲ ಮಕ್ಕಳು ಈ ಥರ ನನ್ನ ರೀತಿ ಮೆಮೊರೀಸ್ನ ಫೀಲ್ ಮಾಡೇ ಇರ್ತೀರ. ಹಂಗಾಗಿ ನಾನು ಶೇರ್ ಮಾಡಿದೆ.
ಆಮೇಲೆ ನಮ್ಮದು ಅಜ್ಜಿ ಊರು ಮಂಡ್ಯ ಅಲ್ವಾ, ಕಬ್ಬು ಜಾಸ್ತಿ ಬೆಳೆಯೋರಲ್ವ. ನಾವು ಹೊಲ್ತಕ್ಕೆಲ್ಲ ಹೋದರೆ ನಡ್ಕೊಂಡು ಹೋಗ್ಬೇಕು, ಒಂದು 3 ಕಿಲೋಮೀಟ್ರ್ ಆಗುತ್ತೆ ಊರಿಂದ ಅಜ್ಜಿಯವ್ರು ಹೊಲ ಗಂಟ. ಅಲ್ಲಿ ಗಂಟ ಕಬ್ಬು ತಿನ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಆಮೇಲೆ ಅಲ್ಲಲ್ಲೇ ಕೊಲ್ಲಿಗಳು ಹರಿಯೋದಲ್ಲ, ಕೊಲ್ಲಿಲಿ ಹೇಡಿಕಾಯಿ ಕುಕ್ಕೋದು, ಹಿಡಿಯೋದು, ಸಖತ್ ಮಜಾ ಮಾಡಿದ್ದೀವಿ. ಆಮೇಲೆ ಒಳ್ಳೆಲಿ ಸ್ನಾನ, ಅಲ್ಲೇ ಮಾವಿನ ಮರಗಳು ಕಿತ್ಕೊಂಡು ತಿನ್ನೋದು. ಅಯ್ಯೋ, 1-2 ನಾವು ಮಾಡಿರೋ ಅಂಥ ಆಟಗಳೆಲ್ಲ ಸಖತ್ತಾಗಿದೆ ಮಾತ್ರ. ಅದಾದಮೇಲೆ ಇನ್ನೂ ಹೇಳಬೇಕು ಅಂತ ಅಂದರೆ, ಆಗ ಟಿ ವಿನೂ ಇರ್ತಾ ಇರಲಿಲ್ಲ ಅಲ್ವಾ. ಈಗ ದೊಡ್ಡದಾಗಿರೋರ ಮನೇಲೆಲ್ಲ ತಂದಿರೋರು, ಅವರು ವಾರಕ್ಕೊಂದ್ಸಲ 15 ದಿವಸಕ್ಕೊಂದ್ಸಲಿ ಹೊರಗಡೆ ಟಿ ವಿ ಇಟ್ಟು ಪಿಕ್ಚರ್ಗಳು ಹಾಕೋರು. ಆಗ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಊಟ ಮಾಡಿಕೊಂಡು ನೈಟ್ ಹೊತ್ತು ಒಂದು 12 ಗಂಟೆ ತನಕ ಪಿಕ್ಚರ್ ನೋಡೋವು. ಆಗ ನಮ್ಮ ತಾತ ಆಮೇಲೆ ಬಂದು ನನ್ನನ್ನು ಕರ್ಕೊಂಡು ಹೋಗೋದು. ಈ ಥರ ಎಲ್ಲ ನಾವು ಅನುಭವಿಸಿದ್ದೀವಿ ಅಂತಲೇ ಹೇಳ್ಬೋದು. ಈಗೆಲ್ಲ ಇದೆ, ಇಷ್ಟು ಖುಷಿ ನಮ್ಮ ಮಕ್ಳಿಗೂ ನಮಗೂ ಸಿಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ನಿಜ ತಾನೇ. ಹಾಗೆ ನಮ್ಮ ತಾತ ಊರಿಗೆ ಏನಾರು ಕರ್ಕೊಂಡು ಹೋಗಬೇಕು ಅಂದರೆ ಬಸ್ಸಲ್ಲಿ ಬರ್ತಾಯಿದ್ವಿ ಅಲ್ವಾ. ಆಗ ಈ ಅನಾನಸ್ ಪೀಸೆಲ್ಲ ಮಾರ್ಕೊಂಡು ಬರೋರಲ್ಲ, ಆಗ ಒಂದು ಪೀಸ್ ಅನಾನಸ್ ಕೊಡಿಸ್ಬಿಟ್ರೆ ನನಗೆ ಸ್ವರ್ಗ ಸಿಕ್ತಂಗೆ. ಅದಾದಮೇಲೆ ಆಗ ರುಚಿಯಾಗಿರೋ ತಿಂಡಿಗಳೆಲ್ಲ ಮಾಡ್ತಾ ಇರಲಿಲ್ಲ. ಆಗ ಸ್ವಲ್ಪ ಕಷ್ಟ ಅಲ್ವಾ, ಅನ್ನ ಸಾರು ಇದೇ ಥರನೇ ಇರ್ತಾಯಿತ್ತು. ಯಾವಾಗಲಾದ್ರು ಅಪರೂಪಕ್ಕೆ ಪಲಾವು, ಈ ಪೂರಿ ಚಪಾತಿ ಮಾಡ್ತಾರೆ ಅಂದರೆ ನಮ್ಗೆ ಹಬ್ಬದ ಥರ ಅವತ್ತು ಫೀಲಿಂಗು. ಇವಾಗ ನಾವು ವೆರೈಟಿ ತಿಂಡಿ ಮಾಡ್ತೀವಿ, ಅಷ್ಟು ಇಷ್ಟಪಟ್ಟು ತಿನ್ನೋಕ್ಕೆ ಮನಸ್ಸು ಬರೋಲ್ಲ. ನಿಜ ತಾನೇ. ಈ ಥರ ಎಲ್ಲ ನನಗೆ ಸಣ್ಣದು ಸಹ ತುಂಬ ಖುಷಿ ಕೊಟ್ಟಿದೆ ನನ್ನ ಬಾಲ್ಯದಲ್ಲಿ ಅಂತಲೇ ಹೇಳ್ಬೋದು. ಆಗ ನಮಗೆ ಬಟ್ಟೆಗೂ ಸಹ ಸಖತ್ತು ಕಷ್ಟ. ವರ್ಷಕ್ಕೊಂದು ಜೊತೆನೋ 2 ಜೊತೆನೋ ಬಟ್ಟೆ ಕೊಡಿಸೋರು. ಆ ಬಟ್ಟೆ ಕಮ್ಮಿ ದುಡ್ಡಿಂದೇ ಆಗಿರ್ಬೋದು, ಅದು ಕೊಡಿಸ್ದಾಗೆ ಆಗ್ತಿದ್ದಂಥ ಖುಷಿ ಇವಾಗ 1000 ರೂಪಾಯಿ ಕೊಟ್ಟು ಬಟ್ಟೆ ತಗೊಂಡು ಹಾಕೊಂಡ್ರು ಆ ಖುಷಿ ಬರೋದಿಲ್ಲ. ಅಂದರೆ ಹೇಳೋಕ್ಕಾಗಲ್ಲ. ಎಲ್ಲ ಅಕ್ಕಪಕ್ಕದಲ್ಲೂ ಏನಂತ ಶ್ರೀಮಂತರುಗಳು ಇರ್ತಿದ್ದಿಲ್ಲ. ಅವ್ರುಗಳು ಇದೇ ಥರ ಖುಷಿ ಪಡೋರು. ಒಂದು 50 ರೂಪಾಯಿ ಜಾಸ್ತಿ ನಾನು ತೊಗೊಂಡಿದ್ರಿ, ಇಲ್ಲ 50 ರೂಪಾಯಿ ಜಾಸ್ತಿ ಅವಳು ತೊಗೊಂಡಿದ್ರಿ, ಇಬ್ರಿಗೂ ಅದರಲ್ಲೇ ಪೈಪೋಟಿ ಮಾಡೋವು. ನೋಡಿ ನಂದಿಷ್ಟು ದುಡ್ಡು, ನೋಡಿ ನಿಂದಿಷ್ಟು ದುಡ್ಡು, ಅದು 200-150 ರೂಪಾಯಿ ಬಟ್ಟೆಗೆ ಅಷ್ಟು ಖುಷಿ ಪಡ್ತಾಯಿದ್ವಿ. ಇವಾಗ 1000 ರೂಪಾಯಿ ಕೊಟ್ಟು ತೊಗೊತೀವಿ, ಇಷ್ಟು ಖುಷಿನೇ ಪಡೋದಿಲ್ಲ. ಆಮೇಲೆ ಅದು ಇನ್ನೂ ತೃಪ್ತಿನೂ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಹಾಗೆ ನಿಮ್ಮ ಬಾಲ್ಯದ ನೆನಪುಗಳನ್ನ ನನ್ನ ಜೊತೆ ನೀವು ಮೆಲ್ಕು ಹಾಕಿದ್ದೀರಾ ಅಂದ್ಕೋತೀನಿ. ನಿಮಗೆ ಯಾವ್ಯಾವೆಲ್ಲ ಫೀಲಿಂಗ್ಸ್ ಆಯಿತು ನನ್ನ ಮಾತು ಕೇಳಿ ಅದನ್ನೆಲ್ಲ ಕಾಮೆಂಟ್ ಮಾಡಿ ತಿಳಿಸಿ, ನಾನು ತಿಳ್ಕೊತೀನಿ. ಅದಾದಮೇಲೆ ಈ ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ನನಗೆ ತಿಳಿದಿರುವಂಥ ಮಾಹಿತಿನ ಕೊಡ್ತೀನಿ. ತುಂಬ ವಿಶೇಷವಾದಂಥ ದೇವಸ್ಥಾನ ಇದು. ಅದರಲ್ಲೂ ನಮ್ಮ ಅಜ್ಜಿ ತಾತನ ಊರಲ್ಲಿರೋದು ಅಂದಮೇಲೆ ನಮಗೆ ಇನ್ನೂ ಖುಷಿನೇ ಅದ್ರ ಬಗ್ಗೆ ಹೇಳಲಿಕ್ಕೆ. ಹಾಗೆ ನಾವು ಅಲ್ಲಿ ಹೋದ್ಮೇಲೆ ನಿಮಗೆ ಗೊತ್ತು ತಾನೆ, ನಾವು ಸಣ್ಣ ಪುಟ್ಟ ರೀಲ್ಸು ಫೋಟೋಸು ಎಲ್ಲ ತೊಗೊತೀವಿ. ಯಾಕೆಂದರೆ ಮಧ್ಯಾಹ್ನ ಗಂಟೆ ಟೈಮ್ ಪಾಸ್ ಮಾಡಿದ್ವಿ ಅಲ್ವಾ. ದೇವಸ್ಥಾನದ ಹತ್ರ ತುಂಬ ಪ್ರಶಾಂತವಾಗಿದೆ. ಚಿಟ್ಟೆ ಸುಮ್ಮನಿರು ಕಂದ, ಚಿಟ್ಟೆ ಮಾತಾಡ್ತಿದ್ದಾಳೆ ಏನು ಅಂದ್ಕೊಬೇಡಿ, ಅವಳನ್ನ ಮಾತು ನಿಲ್ಸೋಕ್ಕಾಗಲ್ಲ ಅಲ್ವ ಚಿಕ್ಕೋಳಿನ. ಇದಾದಮೇಲೆ ನಾವು ಅಲ್ಲೇ ತಿಂಡಿ ಎಲ್ಲ ಮಾಡ್ಕೊಂಡು ತೊಗೊಂಡೋಗಿದ್ವಲ್ಲ. ಪೂಜೆ ಶುರು ಆಗೋದ್ರಲ್ಲಿ ತಿಂಡಿ ತಿಂದ್ಬಿಡೋಣ, ಹೋಗೋದ್ರಲ್ಲೇ 11 ಗಂಟೆ ಆಗಿತ್ತು. ಮಕ್ಕಳೆಲ್ಲ ಸುಸ್ತು ಮಾಡ್ಕೋತಾಯಿದ್ರು, ನನಗೂ ಆಗ್ತಿರ್ತಿಲ್ಲ. ಹಂಗಾಗಿ ಅಲ್ಲೇ ರೀಲ್ಸು ಪಲ್ಸು ಮಾಡಿಕೊಂಡು ತಿಂಡಿ ಎಲ್ಲ ತಿಂದು ಮತ್ತೆ ಕೈ ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಹೋಗಿ ಅಲಂಕಾರ ಅದೆಲ್ಲ ಆಗೋದು ತುಂಬಾ 3-4 ಗಂಟೆ ಹಿಡಿಯುತ್ತೆ. ಹಂಗಾಗಿ ಹಸ್ಕೊಂಡಿರೋಕ್ಕಾಗಲ್ಲ ಅಂತ ನಾವು ತಿಂಡಿ ತಿನ್ಕೊಂಡ್ವಿ. ನಾವು ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ. ಅಲ್ಲೇ ಕುರಿ ಹಿಂಡೆಲ್ಲ ಹೋಗ್ತಾಯಿತ್ತು, ಅದ್ರದ್ದು ಎಲ್ಲ ವೀಡಿಯೋ ಮಾಡಿಕೊಂಡೆ. ಇದೆಲ್ಲ ನಮಗೆ ನೋಡ್ಲಿಕ್ಕೆ ಸಿಗಲ್ಲ ಅಲ್ವಾ, ಹಂಗಾಗಿ. ಹಾಗೆ ಈಗ ಕತ್ತೆ ಸಾಕಿರೋರೆ ಶ್ರೀಮಂತರು, ಕುರಿ ಸಾಕಿರೋರೆ ಶ್ರೀಮಂತರು. ಹೇಳಬೇಕು ಅಂದರೆ ಕತ್ತೆ ಹಾಲಿಗೆ ಎಷ್ಟು ಬೇಡಿಕೆ ಇದೆ ಗೊತ್ತಾ. ಅದರಲ್ಲಿ ಆ್ಯಂಟಿಬಯೋಟಿಕ್ ಎಲ್ಲ ಜಾಸ್ತಿ ಇದೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ ಅಂದ್ಬಿಟ್ಟು ಮಕ್ಕಳಲ್ಲಿ ನಮಗೆ ಸಣ್ಣ ಮಕ್ಕಳಿದ್ದಾಗ ಒಳ್ಳೆಲ್ಲಿ ಕುಡಿಸೋರು. ಈಗಿನ ಮಕ್ಕಳು ಕುಡಿಸ್ತೀವಿ ಅಂದರೆ 100 ರೂಪಾಯಿ ಹೇಳ್ತಿದ್ದಾರೆ. ಕೇಳಿದ್ವಿ ನಾವಲ್ಲಿ 150 ರೂಪಾಯಿ 200 ರೂಪಾಯಿನೂ ಒಂದು ಒಳ್ಳೆ ಕತ್ತೆ ಹಾಲು ಅಂತ ಹೇಳಿದ್ರು. ನಮಗೆ ಆಶ್ಚರ್ಯ, ಬೇಡ ಅಂತ ಕಳಿಸಿದ್ವಿ. ಆಗ ನಮ್ಮ ತಾತವ್ರ ಮನೇಲಿ ಇನ್ನೊಂದು ಹೇಳ್ಬೇಕಂದ್ರೆ ಎತ್ತಿನ ಗಾಡಿ ಇತ್ತು. ಆಗೆಲ್ಲ ವೆಹಿಕಲ್ಸ್ ಕಮ್ಮಿನೇ ಆಯಿತಾ. ತಾತವ್ರದ್ದು ಜಮೀನು ತುಂಬ ದೂರ ಅಲ್ವಾ, ಎತ್ತಿನ ಗಾಡಿಲೇ ಹೋಗ್ತಾ ಇದ್ದಿದ್ದು. ಅದ್ರ ಮಜಾ ಈಗ ನೀವು ಕೋಟಿಗಟ್ಟಲೆ ತಗೊಳ್ಳೋ ಕಾರಲ್ಲಿ ಹೋದ್ರೂ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ನನಗೆ ಪ್ರಾಣ ಎತ್ತಿನ ಗಾಡೀಲಿ ಹೋಗೋದು ಅಂತ ಅಂದರೆ. ಈಗ ಎತ್ತಿನ ಗಾಡಿ ಎಲ್ಲ ಇಲ್ಲ, ಮಾರಾಕ್ಬಿಟ್ಟಿದ್ದಾರೆ. ಹಾಗೆಯೇ ನಾವು ತಿಂಡಿ ತಿನ್ನೋಕ್ಕೆ ಬಂದು ಅಂತ ಹೇಳಿದ್ವಿ ಅಲ್ವಾ. ಬನ್ನಿ ಏನೆಲ್ಲ ಯಾವ ಥರ ತಿಂದ್ವಿ, ಹೆಂಗೆಲ್ಲ ಏನು ಮಾಡ್ಕೊಂಡು ಬಂದಿದ್ವಿ ಅಂತೆಲ್ಲ ನೀವೇ ನೋಡ್ಬೋದು. ಆಮೇಲೆ ತಾತನ ಜೊತೆ ನಮಗೆ ಸಂತೆಗೆ ಹೋಗೋದು ಅಂದ್ರೇ ಪ್ರಾಣ. ಹೇಳಬೇಕು ಅಂತ ಅಂದರೆ ಸೋಮವಾರ ಸಂತೆ ಇತ್ತು ಕೇವಳಲ್ಲಿ. ಅವಾಗ ಪುರಿ ತೊಗೊಂಡು ತರಕಾರಿ ಮನೆಗೆ ಏನು ಬೇಕಾದ ತೊಗೊಳಕ್ಕೆ 100 ರೂಪಾಯಿ ಇದ್ದರೆ ಸಾಕಾಗೋಗೋದು. ತಾತನ ಜೊತೆ ಹೋದರೆ ಅಲ್ಲಿ ಕಡಲೆಪುರಿ ತೊಗೊಳೋಕ್ಕೆ ಹೋದರೆ ಒಂದು 1/4 kg ಅಷ್ಟು ಖಾರ ಎಲ್ಲ ನಾವೇ ತಿಂದು ಮುಗಿಸೋವು ಅಲ್ಲಿ ಪುರಿ ತೊಗೊಳೋದ್ರಲ್ಲಿ. ಈ ಥರ ಎಲ್ಲ ಸಣ್ಣದಾಗೆಲ್ಲ ಎಂಜಾಯ್ ಮಾಡಿದ್ವಿ. ಈಗ ನಮ್ಮ ಮಕ್ಳುಗಳ ಅಂಗಡಿಗಳಿಗೆ ಹೋದರೆ ಏನಾದ್ರು ಕೈ ಹಾಕಲಿ ಎದ್ರುಕೊಳ್ತವೆ, ಆದರೆ ನಾವು ಹಂಗೆ ಎದ್ರುಕೊಂತ ಇರಲಿಲ್ಲ. ಪುರಿ ತಗೊಳ್ಳೋದ್ರಲ್ಲಿ ಮಾತಾಡ್ಕೊಂಡು ಚೆನ್ನಾಗಿ ತಿಂದ್ಬಿಡ್ತಿದ್ವಿ.
ಆಮೇಲೆ ಒಲೆಲೇ ಅಲ್ವಾ ಅಡುಗೆ, ಆಗೆಲ್ಲ ಗ್ಯಾಸ್ ಇರಲಿಲ್ಲ ಅಲ್ವಾ, ಒಲೆ ಮುಂದೆ ಕೂತ್ಕೊಳ್ಳೋದು, ಬೆಂಕಿ ಕಾಯಿಸೋದು, ಆಮೇಲೆ ಈ ಹಳಸಿನ ಕಾಲದಲ್ಲಿ ಹಳಸಿನ ಬೀಜನ ಹಾಕೋದು ಒಲೆ ಒಳಗಡೆಗೆ ಸುಟ್ಕೊಂಡು ತಿನ್ನೋದು, ಇವೇ ನಾವು ತರಲೆಗಳು ಮಾಡಿರೋದು. ಈಗಿನ ಮಕ್ಳಿಗೆ ಏನೂ ಸಿಗಲ್ಲ ಅವೆಲ್ಲ. ಆಮೇಲೆ ಅವೆಲ್ಲ ಶಕ್ತಿ ಕೂಡ ನಮಗೆ. ಈಗಿನ ಮಕ್ಳಿಗೆ ಅವಾಗ ಶಕ್ತಿ ಯಾಕೆ ಕಮ್ಮಿ ಅಂದರೆ ಇವೆಲ್ಲ ತಿನ್ನಲ್ಲ, ಈ ಥರ ನಮ್ಮ ಥರ ಆಟಗಳನ್ನೆಲ್ಲ ಆಡೋದಿಲ್ಲ ಅಲ್ವಾ, ಹಂಗಾಗಿ ಮಕ್ಳಿಗೆ ಶಕ್ತಿ ಕಮ್ಮಿ ಅಂತಲೇ ಹೇಳ್ಬೋದು. ಆಮೇಲೆ ಕೂದಲೆಲ್ಲ ಉದ್ದ ಇತ್ತು ನಮ್ಮದು. ಕೂದಲು ಬಚ್ಚಿದ್ರೆ ಕೂದಲೆಲ್ಲ ಉದುರೋದಲ್ಲ, ಉದುರೋ ಕೂದಲೆಲ್ಲನೂ ಶೇಖರಣೆ ಮಾಡೋದು. ಸ್ವಲ್ಪ ಸ್ವಲ್ಪ ಕೂದಲು ಆಯ್ತಿದ್ದಂಗೆ ಈ ಪಿನ್ನ ಮಾರೋಕ್ಕೆಲ್ಲ ಬರೋರು. ಅಲ್ಲಿ ಕೂದಲು ಕೊಟ್ಟರೆ ನಮಗೆ ಏರ್ ಪಿನ್ನು ಮತ್ತು ಟಿಪ್ ಟಾಪ್ ಪಿನ್ನು ಮತ್ತು ಇದು ಸ್ಯಾರಿ ಪಿನ್ನು ಇವೆಲ್ಲ ಕೊಡೋರು, ಮತ್ತು ಸ್ಟಿಕ್ಕರ್ ಪ್ಯಾಕು, ಕ್ಲಿಬ್ಬು ಇವೆಲ್ಲ ಕೊಡೋರು. ನಾನಂತೂ ಕೂದಲನ್ನೆಲ್ಲ ಶೇಖರಣೆ ಮಾಡೋದು, ಅದು ಮಾರೋಕ್ಕೆ ಬರೋರ ಹತ್ರ ನನಗೆ ಬೇಕಾಗಿರೋದನ್ನೆಲ್ಲ ತೊಗೊಳ್ಳೋದು, ಇದೇ ಥರ ಮಾಡ್ತಾಯಿದ್ದೆ. ಆಮೇಲೆ ಕಾವಲೆಗೆ ಹೋಗ್ತಾಯಿದ್ವಿ, ಪಾತ್ರೆ ಎಲ್ಲ ತೊಳ್ಕೊಂಬರೋಕ್ಕಾಗಿ. ನಲ್ಲಿ ನೀರು ಅಷ್ಟೇ, ಮನೆಗೆಲ್ಲ ನಲ್ಲಿನ ಎಳೆದಿರಲಿಲ್ಲ ಒಂದು ಟೈಮಲ್ಲಿ. ಆಗ ನಾವು ಬೆಳಗ್ಗೆ ಸಂಜೆ 2 ಟೈಮು ಕಾವಲೆ ಅಜ್ಜಿ ಮನೆ ಹತ್ರದಲ್ಲೇ ಇರೋದು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕುಕ್ಕೆನ ತಲೆ ಮೇಲೆ ಹೊತ್ಕೊಳ್ಳೋದು, ಪಾತ್ರೆ ತೊಗೊಂಡೋಗೋದಲ್ಲಿ ತೊಳ್ಕೊಳ್ಳೋದು, ಬಟ್ಟೆಗಳು ಹೊಕ್ಕೊಳ್ಳೋದು, ಅಲ್ಲೇ ಸ್ನಾನ ಮಾಡ್ಕೊಳ್ಳೋದು. ಚಿಕ್ಕವರಲ್ವಾ, ಅಲ್ಲೇ ಸ್ನಾನ ಮಾಡ್ಕೊಳ್ಳೋದು, ಮನೇಲಿ ಬಂದು ಬಟ್ಟೆ ಚೇಂಜ್ ಮಾಡೋದು, ಈ ಥರ ಎಲ್ಲ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು ನನ್ನ ಮೆಮೊರೀಸ್ ಅಂತಲೇ. ನನ್ನ ಬಾಲ್ಯದ ನೆನಪು ತುಂಬಾ ಸ್ವೀಟ್ ಆಗಿದೆ ಅಂತಲೇ ಹೇಳ್ಬೋದು. ಕಷ್ಟದಲ್ಲೂ ನನಗೆ ಕಷ್ಟ ಇತ್ತು ಅಂತಲೇ ಅನ್ನಿಸ್ತಾ ಇಲ್ಲ. ಈಗ ನೆನ್ಕೊಂಡ್ರೆ ಈಗಿನ ಮಕ್ಳಿಗೆ ಕಷ್ಟ ಅನ್ನಿಸ್ತಾ ಇದೆ ಅಂತ ಅನಿಸುತ್ತೆ. ನಮಗೆಲ್ಲ ಇದ್ರೂ ಅವಕ್ಕೆ ತೃಪ್ತಿ ಅನ್ನೋದೇ ಇರೋದಿಲ್ಲ, ನಿಜ ತಾನೇ. ನಾನು ಸೈಕಲ್ ಕಲಿಯುವಾಗ ನನಗೆ ಸೈಕಲ್ ಇರಲಿಲ್ಲ. 2 ರೂಪಾಯಿಗೆ ಅರ್ಧ ಗಂಟೆ ಸೈಕಲ್ ಕೊಡೋರು ಬಾಡಿಗೆಗೆ. ಅದನ್ನು ತೊಗೊಂಡ್ಬಂದು ಹೊಡಿತಾ ಇದ್ದಿದ್ದು. ಈ ವ್ಲಾಗಲ್ಲಿ ಟ್ರಾವೆಲ್ ಮಾಡ್ತಾ ದೇವಸ್ಥಾನ ಸುತ್ತಮುತ್ತ ತೋರಿಸ್ತಾ ನನ್ನ ಬಾಲ್ಯದ ನೆನಪುಗಳನ್ನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ನಾಳಿನ ವ್ಲಾಗಲ್ಲಿ ದೇವಸ್ಥಾನದಲ್ಲಿ ಆಗೋ ವಿಶೇಷ ಅಲಂಕಾರ, ಅಭಿಷೇಕಗಳನ್ನ ಶೇರ್ ಮಾಡ್ತಾ, ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರೋಂಥ ಕೆಲವೊಂದು ಮಾಹಿತಿಗಳನ್ನ ಶೇರ್ ಮಾಡಿ ನಾನು ಆ ವ್ಲಾಗ್ ಅಜ್ಜಿ ಮನೆಯೆಲ್ಲನೂ ತೋರಿಸ್ತೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.